ಇವ್ರನ್ನ ನೋಡಿದಾಗ ರೆಸ್ಪೆಕ್ಟ್ ಮಾಡ್ಬೇಕು ಅನ್ನೋ ಫೀಲಿಂಗ್ ಅಂತ ಭಯ ಆಗೋ ಫೀಲಿಂಗ್ಸೇ ಜಾಸ್ತಿ. ನನಗೆ ನಿಜವಾಗ್ಲೂ ಭಯ ಆಗತ್ತೆ ಕೆಲವ್ರನ್ನ ನೋಡಿದ್ರೆ. ಅಂದ್ರೆ ಅವ್ರು ಸುಮ್ನೆ ಡೀಸೆಂಟ್ ಆಗಿ ಬಿಹೇವ್ ಮಾಡಲ್ಲ. ಕೆಲವರು, ಎಲ್ಲಾರು ಹಂಗಿರಲ್ಲ ಒಪ್ಕೊಂತೀನಿ. ಕೆಲವರು ಅಂತೂ ಯಪ್ಪ ನಿಜ ಎಷ್ಟು ಭಯ ಪಡಿಸ್ತಾರ ಗೊತ್ತಾ ಅವರು. ಆ ರೋಡ್ ಅಂತಾನು ನೋಡಲ್ಲ, ಸುಮ್ನೆ ಬಂದು ಒಂಥರ ಅಬ್ಯೂಸ್ ಮಾಡ್ತಾರೆ, ಕೆನ್ನೆಗಿಲ್ಲದು ಆತರ ಎಲ್ಲ ಮಾಡ್ತಾರೆ. ಆಮೇಲೆ ಕೆಲವು ಕಡೆ ಎಲ್ಲ ಕೇಳಿರ್ಬೋದು ನೀವು, ದುಡ್ಡು ಕೇಳ್ತಾರೆ ಅನ್ಕೊಳ್ಳಿ, ಕೊಟ್ಟಿಲ್ಲ ಅಂದ್ರೆ ಮಣ್ಣೆ ಹಚ್ಬಿಡೋದು, ನಿನ್ನ ಅಂಗಡಿ ನಾಶ ಆಗ್ಬಿಡ್ಲಿ ಅಂತ ಮಣ್ಣೆ ಹಚ್ಬಿಟ್ಟು ಏನೇನೋ ಅಸಹ್ಯವಾಗೆಲ್ಲ ವರ್ತನೆ ಮಾಡೋದು, ಆತರ ಎಲ್ಲ ಕೇಳಿರ್ತೀರಾ? ದುಡ್ಡು ದುಡ್ಡು ಬೆಳಗ್ ಬೆಳಗ್ಗೆ ತಲೆ ತಿನ್ಬೇಡ, ದುಡ್ಡು ಇಲ್ಲ ಏನಿಲ್ಲ ಹೋಗು. ಮಂಗಳಮುಖಿಯರಿಗೆ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಶಾಪ ಹಾಕ್ಬಿಡ್ತೀವಿ. ಬೇರೆ ಯಾರಾದ್ರೂ ನಾರ್ಮಲ್ ಪರ್ಸನ್ ಆತರ ಮಾಡ್ಬಿಟ್ರೆ ರೋಡಲ್ಲಿ ಬಿಟ್ಬಿಡ್ತಾರ? ಜೆಂಡರ್ ಈಕ್ವಾಲಿಟಿ ಎಲ್ಲಾರ್ಗು ಇರ್ಬೇಕಲ್ಲ. ಲೇಡೀಸ್ ಜೆಂಟ್ಸ್ ಜೆಂಡರ್ ಈಕ್ವಾಲಿಟಿ ಇರ್ಬೇಕು ಅಂದ್ಮೇಲೆ ಇಂಥವ್ರಿಗೂ ಜೆಂಡರ್ ಈಕ್ವಾಲಿಟಿ ಇರ್ಲೇಬೇಕು. ಅಂದ್ರೆ ಎಲ್ಲಿ ಸ್ಪೆಷಲ್ ಪ್ಲೇಸ್ ಕೊಡ್ತಾರೋ ಅಲ್ಲಿ ಕೊಟ್ಟಿದ್ದಾರೆ ಆಲ್ರೆಡಿ. ಅದನ್ ಬಿಟ್ಟು ರೋಡಲ್ಲಿ ಮಿಸ್ಬಿಹೇವ್ ಮಾಡೋಕೆಲ್ಲ ರೆಸ್ಪೆಕ್ಟ್ ಮಾಡ್ಬೇಕು ಅಂತ ಯಾವ ಕಾರಣನಲ್ಲೂ ಇಲ್ಲ ಅವರು. ತುಂಬಾ ಜನಕ್ಕೆ ನಾನ್ ನೋಡಿರೋ ಪ್ರಕಾರ ಇಂಥವ್ರನ್ನ ಕಂಡ್ರೆ ರೆಸ್ಪೆಕ್ಟ್ ಅನ್ನೋದಕ್ಕಿಂತ ಭಯನೇ ಜಾಸ್ತಿ ಇರುತ್ತೆ. ನನಗಂತೂ ಭಯ ಇದೆ ಗುರು ಇಂಥವ್ರನ್ನ ಕಂಡ್ರೆ. ಅಂದ್ರೆ ಹೇಳದ್ನಲ್ಲ, ಅವ್ರು ಏನ್ ಮಿಸ್ಬಿಹೇವ್ ಮಾಡ್ಬಿಡ್ತಾರೋ, ಪಬ್ಲಿಕ್ ಅಲ್ಲಿ ಏನ್ ಮಾಡ್ಬಿಡ್ತಾರೋ, ಮಾನ ಮರ್ಯಾದೆ ಕಳ್ಬಿಡ್ತಾರೇನೋ ಅನ್ನೋ ಭಯ.